ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಹೊಸಪೇಟೆಯ ಪಿ.ಕೆ. ಹಳ್ಳಿ ನಿವಾಸಿ ದಂಪತಿಗಳ 9 ದಿನದ ನವಜಾತ ಶಿಶು ಜನನದ ನಂತರ ಹೃದಯ ಸಂಬಂಧಿ ಕಾಯಿಲೆ ಮತ್ತು ಶ್ವಾಸಕೋಶ ತೊಂದರೆಯಿಂದ ಬಳಲುತ್ತಿದ್ದ ಶಿಶುವನ್ನು ಕಳೆದ 5 ದಿನಗಳ ಹಿಂದೆ ಬೆಂಗಳೂರಿನ ನಾರಾಯಣ ಹೃದಯಾಲಯದಲ್ಲಿ ಹೃದಯ ಸಂಬಂಧಿ ಚಿಕಿತ್ಸೆ ಹಾಗೂ ಶ್ವಾಸಕೋಶದ ಚಿಕಿತ್ಸೆ ಪಡೆದ ನಂತರ ನವಜಾತ ಶಿಶುವನ್ನು ಮರಳಿ ಬೆಂಗಳೂರಿನಿಂದ ಹೊಸಪೇಟೆಗೆ ಖಾಸಗಿ ಆಂಬ್ಯುಲೆನ್ಸ್ ಚಾಲಕರು ಕೇವಲ 5 ತಾಸಿನಲ್ಲಿ ಹೊಸಪೇಟೆಯ ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರಿಸಿರುವುದು ಶ್ಲಾಘನೀಯ. ಇದೇ ಸಂದರ್ಭದಲ್ಲಿ ಬೆಂಗಳೂರಿನ ನಾರಾಯಣ ಹೃದಯಾಲಯದಿಂದ ಹೊಸಪೇಟೆಯ ಮಾರ್ಗ ಮಧ್ಯ ಬರುವ ಎಲ್ಲಾ ತಾಲೂಕು ಹಾಗೂ ಜಿಲ್ಲೆಯ ಆಂಬ್ಯುಲೆನ್ಸ್ ಚಾಲಕರು ತಮ್ಮ ವಾಹನಗಳೊಂದಿಗೆ ನವಜಾತ ಶಿಶುವನ್ನು ಸಾಗಿಸುತ್ತಿದ್ದ ಆಂಬ್ಯುಲೆನ್ಸ್ ವಾಹನಕ್ಕೆ ಎಸ್ಕಾರ್ಟ್ ನೀಡಿದರು ಮತ್ತು ಸ್ಥಳೀಯ ಪೊಲೀಸರು ಸಹಕಾರದಿಂದ ಜೀರೋ ಟ್ರಾಫಿಕ್ ಮುಖಾಂತರ ಮಗುವನ್ನು ಕಡಿಮೆ ಅವಧಿಯಲ್ಲಿ ಆಸ್ಪತ್ರೆಗೆ ಸ್ಥಳಾಂತರಿಸಿರುವುದು ಮತ್ತು ಈ ಸಂದರ್ಭದಲ್ಲಿ ಸಿಟುನ ವಿಜಯನಗರ ಜಿಲ್ಲೆ ಆಂಬ್ಯುಲೆನ್ಸ್ ಚಾಲಕರ ಸಂಘದ ನೇತೃತ್ವದಲ್ಲಿ ಹಗರಿಬೊಮ್ಮನಹಳ್ಳಿಯ 2 ಆಂಬ್ಯುಲೆನ್ಸ್ ವಾಹನ, ಮರಿಯಮ್ಮನಹಳ್ಳಿಯ 1 ಆಂಬ್ಯುಲೆನ್ಸ್ ವಾಹನ, ಹೊಸಪೇಟೆಯ 1 ಆಂಬ್ಯುಲೆನ್ಸ್ ವಾಹನ, ಕೊಪ್ಪಳದ 3 ಆಂಬ್ಯುಲೆನ್ಸ್ ವಾಹನ ಕೂಡ್ಲಿಗಿಯಿಂದ ಎಸ್ಕಾರ್ಟ್ ನೀಡಿ ಜೀರೋ ಟ್ರಾಫಿಕ್ ಮುಖಾಂತರ ಮಗುವನ್ನು ಹೊತ್ತು ತಂದ ಆಂಬ್ಯುಲೆನ್ಸ್ ಸುಗಮ ಸಂಚಾರಕ್ಕೆ ಸಹಕಾರ ನೀಡಿದರು. ಇದೇ ಸಂದರ್ಭದಲ್ಲಿ ವಿಷಯ ತಿಳಿದ ಹೊಸಪೇಟೆಯ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀಯುತ ಹುಲುಗಪ್ಪರವರು ಹೊಸಪೇಟೆ ನಗರದಲ್ಲಿ ಆಂಬ್ಯುಲೆನ್ಸ್ ಸಾಗುವ ಮಾರ್ಗ ಮಧ್ಯೆ ಸುಗಮ ಸಂಚಾರಕ್ಕೆ ಅನುಕೂಲವಾಗಲು ಟ್ರಾಫಿಕ್ ಪೊಲೀಸರನ್ನು ನಿಯೋಜಿಸಿ ಸಹಕಾರ ನೀಡಿದರು. ಹಾಗೂ ಹೊಸಪೇಟೆಯ ಕರ್ನಾಟಕ ರಾಜ್ಯ ಟ್ಯಾಕ್ಸಿ ಹಾಗೂ ಮ್ಯಾಕ್ಸಿ ಕ್ಯಾಬ್ ಚಾಲಕರ ಸಂಘದ ರಾಜ್ಯ ಸಂಚಾಲಕರಾದ ಶ್ರೀಯುತ ಕೆ.ಎನ್. ಸಂತೋಷ್ ಕುಮಾರ್ ರವರ ಮಾರ್ಗದರ್ಶನದಂತೆ ವಿಕ್ರಮ್, ಹವಲ್ದಾರ್ ಸಾಗರ್ ಮತ್ತು ಇತರೆ ಮುಖಂಡರುಗಳು ಪ್ರಮುಖ ವೃತ್ತಗಳಲ್ಲಿ ನಿಂತು ಟ್ರಾಫಿಕ್ ಅಡಚಣೆ ಆಗದಂತೆ ನೋಡಿಕೊಂಡರು. ಒಟ್ಟಾರೆ ನವಜಾತ ಶಿಶುವನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಿಂದ ಹೊಸಪೇಟೆಯ ಖಾಸಗಿ ಆಸ್ಪತ್ರೆಯವರೆಗೆ ಸ್ಥಳಾಂತರಿಸಲು ಸಹಕರಿಸಿದ ಎಲ್ಲಾ ಚಾಲಕರಿಗೂ ತುಂಬು ಹೃದಯದ ಧನ್ಯವಾದಗಳು ಅರ್ಪಿಸಿದ ಮಗುವಿನ ಕುಟುಂಬಸ್ಥರು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.